ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ PM ವಿಶ್ವಕರ್ಮ ಯೋಜನೆಗೆ ಸಂಬಂಧಿಸಿದಂತಹ 18 ತರವಾದ ಕೆಲಸಗಳಿದೆ. ಸೊ ಯಾವ ಕೆಲಸಕ್ಕೆ ಹಾಕಿದ್ರೆ ನಮಗೆ ಬೇಗ ಟ್ರೈನಿಂಗ್ಗೆ ಕಾಲ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದೇ ರೀತಿಯಾಗಿ ನಿಮ್ಮ ಮೊಬೈಲಲ್ಲಿ ರೈಟ್ ಸೈಡಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ನಂತರ ಆಲ್ ಅಂತ ಬರುತ್ತೆ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡೋದ್ರಿಂದ ನಾವು ಮಾಡುವಂತಹ ವಿಡಿಯೋಸ್ ನಿಮಗೆ ಮೊದಲೇ ನೋಟಿಫಿಕೇಶನ್ ಬರುತ್ತೆ ಫ್ರೆಂಡ್ಸ್. ಹಾಗಾಗಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು PM ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ 18 ವಿಧವಾದ ಸಾಂಪ್ರದಾಯಿಕ ಕೆಲಸಗಳಿದೆ. ಅದು ಯಾವುದಪ್ಪ ಅಂತ ಅಂದರೆ ಬಡಗಿ ಕೆಲಸ ಮಾಡೋದಾಗಿರ್ಬೋದು, ಕಮ್ಮಾರ ಕೆಲಸ ಆಗಿರ್ಬೋದು, ಕುಂಬಾರ ಕೆಲಸ ಆಗಿರ್ಬೋದು, ಅಗಸ ಅಂದರೆ ಐರನ್ ಮಾಡುವಂತಹ ಕೆಲಸ ಆಗಿರ್ಬೋದು, ಚರ್ಮ ಹಾಗೂ ಚಪ್ಪಲಿ ಕೆಲಸ ಮಾಡುವಂಥದ್ದಾಗಿರ್ಬೋದು, ಕಟ್ಟಡ ಕಾರ್ಮಿಕ ಕೆಲಸ ಮಾಡುವಂಥದ್ದಾಗಿರ್ಬೋದು, ಅಂದರೆ ಈ ಗಾರೆ ಕೆಲಸ ಮಾಡ್ತಾರಲ್ವ, ಮನೆ ಕಟ್ಟೋದು ಆ ಕೆಲಸ ಆಗಿರ್ಬೋದು. ನಂತರ ಗೊಂಬೆ ತಯಾರು ಮಾಡುವಂಥ ಕೆಲಸ ಆಗಿರ್ಬೋದು, ಚಿನ್ನಾಭರಣ ತಯಾರು ಮಾಡುವಂಥದ್ದಾಗಿರ್ಬೋದು, ಹೂವು ಕಟ್ಟೋದು, ಹೂವಿನ ಹಾರ ತಯಾರು ಮಾಡೋದಾಗಿರ್ಬೋದು, ಕಲ್ಲು ಕುಟುಕುವ ಕೆಲಸ ಆಗಿರ್ಬೋದು, ನಂತರ ಟೈಲರಿಂಗ್ ಕೆಲಸ ಆಗಿರ್ಬೋದು, ಅಕ್ಕಸಾಲಿಗ ಕೆಲಸ ಆಗಿರ್ಬೋದು, ಕ್ಷೌರಿಕ ಕೆಲಸ ಆಗಿರ್ಬೋದು, ಅಂದರೆ ಕಟಿಂಗ್ ಮಾಡುವಂಥ ಕೆಲಸ ಆಗಿರ್ಬೋದು, ನಂತರ ಬುಟ್ಟಿ ಹಾಗೂ ಪೊರಕೆ ತಯಾರು ಮಾಡುವಂಥದ್ದಾಗಿರ್ಬೋದು, ಮೀನಿನ ಬಲೆ ತಯಾರು ಮಾಡುವಂಥದ್ದಾಗಿರ್ಬೋದು. ಸೊ ಈ 18 ವಿಧವಾದ ಕೆಲಸಗಳಿದೆ. ಸೊ ನಿಮಗೆ ಬೇಗ ಟ್ರೈನಿಂಗ್ಗೆ ಕಾಲ್ ಮಾಡಬೇಕು ಅಂತ ಅಂದರೆ ಈಗ ಸದ್ಯಕ್ಕೆ ಟ್ರೈನಿಂಗ್ ಕೊಡ್ತಾ ಇರತಕ್ಕಂಥ ಕೆಲಸಗಳು ಯಾವುದಪ್ಪ ಅಂತ ಅಂದರೆ ಟೈಲರಿಂಗ್ಗೆ ಅರ್ಜಿ ಹಾಕಿದಂಥವ್ರಿಗೆ ಟೈಲರಿಂಗ್ಗೆ ಟ್ರೈನಿಂಗನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ಬಡಗಿ ಕೆಲಸಕ್ಕೆ ಅಪ್ಲಿಕೇಶನ್ ಹಾಕಿದಂಥವ್ರಿಗೆ ಅವ್ರಿಗೂ ಸಹ ಟ್ರೈನಿಂಗನ್ನು ಕೊಡ್ತಾ ಇದ್ದಾರೆ. ಸೊ ತುಂಬ ಕಡೆ ಟೈಲರಿಂಗ್ ಟ್ರೈನಿಂಗ್ ಸೆಂಟರ್ಗಳೇ ಹೆಚ್ಚಾಗಿರೋದ್ರಿಂದ ನಿಮಗೆ ಟೈಲರಿಂಗ್ ಕೆಲಸದ ಮೇಲೆ ಆಸಕ್ತಿ ಇದ್ದರೆ ಟೈಲರಿಂಗ್ ಕೆಲಸಕ್ಕೆ ನೀವು ಅರ್ಜಿಯನ್ನು ಹಾಕಿ ನಿಮಗೆ ಬೇಗ ಟ್ರೈನಿಂಗ್ಗೆ ಕಾಲ್ ಬರುತ್ತೆ. ಇದರಿಂದ ಅಪ್ಲಿಕೇಶನನ್ನು ಹಾಕಿದಂಥವ್ರಿಗೆ ರಿವ್ಯೂ ಪೆಂಡಿಂಗ್ ಬೈ DM ಅಥವಾ ರಿವ್ಯೂ ಪೆಂಡಿಂಗ್ ಬೈ DFO ಅಥವಾ ರಿವ್ಯೂ ಪೆಂಡಿಂಗ್ ಬೈ ULB ಅಥವಾ ರಿವ್ಯೂ ಪೆಂಡಿಂಗ್ ಬೈ ಗ್ರಾಮ ಪ್ರಧಾನ ಅಂತ ಬರ್ತಾ ಇದ್ದರೆ ಈಗ ಎಲೆಕ್ಷನ್ ಇದ್ದ ಕಾರಣದಿಂದ ಅಪ್ಲಿಕೇಶನನ್ನು ಅಪ್ರೂವಲ್ ಮಾಡ್ತಾ ಇರಲಿಲ್ಲ. ಸೊ ಈಗ ಎಲೆಕ್ಷನ್ ಎಲ್ಲ ಮುಗಿದಿದೆ, ಈಗ ಅಪ್ಲಿಕೇಶನನ್ನು ಅಪ್ರೂವಲ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಅಪ್ಲಿಕೇಶನ್ ಅಪ್ರೂವಲ್ ಆಗಿದೆಯೇ ಇಲ್ವ ಅಂತ ಹೇಳ್ಬಿಟ್ಟು ನೀವೇ ಒಂದ್ಸರಿ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸನ್ನು ನಿಮ್ಮ ಮೊಬೈಲಲ್ಲಿ ಚೆಕ್ ಮಾಡ್ಕೊಳ್ಳಿ. ಅಪ್ರೂವಲ್ ಆಗಿಲ್ಲ ಅಂತ ಅಂದರೆ ಅತಿ ಶೀಘ್ರದಲ್ಲೇ ನಿಮ್ಮ ಅಪ್ಲಿಕೇಶನ್ ಅಪ್ರೂವಲ್ ಆಗುತ್ತೆ. ಯಾಕಪ್ಪ ಅಂತ ಅಂದರೆ ಎಲೆಕ್ಷನ್ ಇದ್ದ ಕಾರಣದಿಂದ ಹೋಲ್ಡ್ ಮಾಡಿದ್ರು, ಈಗ ಅಪ್ರೂವಲ್ ಮಾಡ್ತಾ ಇದ್ದಾರೆ. ಸೊ ಅದೇ ರೀತಿಯಾಗಿ ನೆಕ್ಸ್ಟು ಏನು 18 ವಿಧವಾದ PM ವಿಶ್ವಕರ್ಮ ಯೋಜನೆಯಲ್ಲಿ ಕೆಲಸಗಳಿದೆ, ಅದ್ರ ಜೊತೆ ಪೇಂಟಿಂಗ್ ಕೆಲಸ ಮಾಡೋದಾಗಿರ್ಬೋದು, ನಂತರ ಬ್ಯೂಟಿಷಿಯನ್ ಆಗಿರ್ಬೋದು. ಮುಂದಕ್ಕೆ ಈ 18 ಕೆಲಸದ ಜೊತೆ ಇನ್ನೂ ಕೆಲವು ಕೆಲಸಗಳು ಇದಕ್ಕೆ ಸೇರ್ಪಡೆ ಮಾಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ ನಿಮಗೆ PM ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಟೈಲರಿಂಗ್ಗೆ ನಂತರ ಬಡಗಿ ಕೆಲಸಕ್ಕೆ ಟ್ರೈನಿಂಗ್ ಸೆಂಟರ್ಗಳನ್ನು ಓಪನ್ ಮಾಡಿದ್ದಾರೆ. ಮುಂದಿನ ದಿನದಲ್ಲಿ ನೀವು ಏನು ಬೇರೆ ಬೇರೆ ಕೆಲಸಕ್ಕೆ ಹಾಕಿರ್ತೀರಾ ಅಂದರೆ ಹೂವು ಕಟ್ಟೋದಾಗಿರ್ಬೋದು ಅಥವಾ ಪೊರಕೆ ತಯಾರು ಮಾಡೋದಾಗಿರ್ಬೋದು ಅಥವಾ ಕುಂಬಾರ ಕೆಲಸ ಆಗಿರ್ಬೋದು, ಅವಕ್ಕೂ ಸಹ ಟ್ರೈನಿಂಗ್ ಸೆಂಟರ್ಗಳು ಓಪನ್ ಆಗ್ತಾ ಇದೆ. ಆದರೆ ಪ್ರೆಸೆಂಟಲ್ಲಿ ಈಗ ಟೈಲರಿಂಗ್ ಕೆಲಸಕ್ಕೆ ಹೆಚ್ಚಾಗಿ ವಿಶ್ವಕರ್ಮ ಯೋಜನೆಯ ಟ್ರೈನಿಂಗ್ ಸೆಂಟರ್ಗಳು ಓಪನ್ ಆಗಿದೆ. ಸೊ ನಿಮ್ಗೇನಾದ್ರೂ ಇವಾಗ ನೀವು ಬೇರೆ ಕೆಲಸಕ್ಕೆ ಹಾಕಿ ಮತ್ತೆ ನೀವು ಟೈಲರಿಂಗ್ಗೆ ಬೇಕು ಅಂತ ಅಂದರೆ ಅಪ್ಲಿಕೇಶನನ್ನು ನೀವು ಎಡಿಟ್ ಮಾಡ್ಕೋಬೋದು ಮೊಬೈಲಲ್ಲಿ. ಆಲ್ರೆಡಿ ನಮ್ಮ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ, ಯಾವ ರೀತಿ ನಾವು ಅಪ್ಲಿಕೇಶನನ್ನು ಎಡಿಟ್ ಮಾಡ್ಕೋಬೋದು, ಒಂದು ಕೆಲಸದಿಂದ ಇನ್ನೊಂದು ಕೆಲಸಕ್ಕೆ ಅಥವಾ ಒಂದು ಅಕೌಂಟಿಂದ ಇನ್ನೊಂದು ಅಕೌಂಟು ಏನು ಬೇಕಾದರೂ ಎಡಿಟ್ ಮಾಡ್ಕೋಬೋದು. ಯಾವ ರೀತಿ ಅಂತ ಹೇಳ್ಬಿಟ್ಟು ವಿಡಿಯೋವನ್ನು ನಾನು ಮಾಡಿದ್ದೀನಿ, ಅದು ನೋಡದೇ ಇರ್ತಕ್ಕಂಥವ್ರು ಒಂದ್ಸರಿ ನೋಡಿ. ನಿಮಗೆ ಆ ಕೆಲಸ ಇಷ್ಟ ಇಲ್ಲ ಅಂದರೆ ಬೇರೆ ಕೆಲಸಕ್ಕೆ ನೀವು ಎಡಿಟ್ ಮಾಡಿಕೊಂಡು ಅಪ್ಲೈ ಮಾಡ್ಕೋಬೋದು. ಆದರೆ ಟೈಲರಿಂಗ್ಗೆ ನೀವು ಅಪ್ಲಿಕೇಶನ್ ಹಾಕಿದ್ರೆ ಬೇಗ ಟ್ರೈನಿಂಗ್ಗೆ ಕಾಲ್ ಬರುತ್ತೆ. ಅದೇ ರೀತಿಯಾಗಿ ಕೆಲವರೆಲ್ಲ ಟ್ರೈನಿಂಗ್ ಕಂಪ್ಲೀಟ್ ಆಗಿದೆ, 2 ತಿಂಗಳಿಂದ ನನಗೆ ಅಮೌಂಟ್ ಬಂದಿಲ್ಲ, 3 ತಿಂಗಳಿಂದ ಬಂದಿಲ್ಲ ಅಂತಲೂ ಸಹ ಕಾಮೆಂಟ್ ಮಾಡಿದ್ದೀರಾ. ಸೊ ಅವ್ರಿಗೂ ಸಹ ನಿಮಗೆ ಟ್ರೈನಿಂಗ್ ಕಂಪ್ಲೀಟ್ ಆಗಿರೋ ಸರ್ಟಿಫಿಕೇಟ್ ಏನಾದರೂ ಬಂದಿದ್ದರೆ ನಿಮಗೆ 100% ಅಮೌಂಟ್ ಬಂದೇ ಬರುತ್ತೆ. ನೀವೇನು ಗಾಬರಿ ಬೀಳೋ ಅವಶ್ಯಕತೆ ಇರೋದಿಲ್ಲ, ಸ್ವಲ್ಪ ನಿಧಾನ ಆಗುತ್ತೆ. ಯಾಕಂದರೆ ಎಲೆಕ್ಷನ್ ಇದ್ದ ಕಾರಣದಿಂದ ಸ್ವಲ್ಪ ನಿಧಾನ ಆಯಿತು. 100% ಟ್ರೈನಿಂಗ್ ಅಮೌಂಟ್ ಬರುತ್ತೆ. ಆದರೆ ಸರ್ಟಿಫಿಕೇಟ್ ಬಂದಿದೆ ಇಲ್ವಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ತುಂಬ ಜನ PM ವಿಶ್ವಕರ್ಮ ಯೋಜನೆಗೆ ಕಮೆಂಟ್ಸನ್ನು ಮಾಡ್ತಾ ಇದ್ರಿ. ನಾನು ಪ್ರತಿಯೊಬ್ಬರು ಕಮೆಂಟನ್ನು ಓದ್ತೀನಿ, ಪ್ರತಿಯೊಂದು ಕಮೆಂಟನ್ನು ನೋಟ್ ಮಾಡಿ ಇಟ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋವನ್ನು ಮಾಡ್ತಾ ಇರ್ತೀನಿ. ಸೊ ನಿಮ್ಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ಆ ಕಮೆಂಟನ್ನು ನೋಟ್ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡ್ತೀನಿ. ನಿಮ್ಮ ಸಪೋರ್ಟ್ ಇದ್ದರೆ ಮಾತ್ರ ನಾವು ಏನೇ ಒಂದು ಮಾಹಿತಿಯನ್ನು ಕೊಡೋದಕ್ಕೆ ನಮಗೆ ಮೋಟಿವೇಶನ್ ಆಗುತ್ತೆ. ಹಾಗಾಗಿ ನಿಮ್ಮ ಒಂದು ಸಪೋರ್ಟನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮುಖಾಂತರ ನಮಗೆ ತಿಳಿಸಿ ಫ್ರೆಂಡ್ಸ್. ಅದೇ ರೀತಿಯಾಗಿ ನಿಮ್ಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ, ನಾನು ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.